ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ 14 ಎಕರೆ ಸರ್ಕಾರಿ ಭೂಮಿ ಒತ್ತುವರಿ ಆರೋಪ ಕೇಳಿಬಂದಿತ್ತು. ಹೈಕೋರ್ಟ್ ಕೂಡ ಒತ್ತುವರಿಯಾದ ಭೂಮಿಯನ್ನ ತೆರವಿಗೆ ಸೂಚನೆ ಕೊಟ್ಟಿತ್ತು. ಅದರಂತೆ ಇಂದು ಕಂದಾಯ ಇಲಾಖೆ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಬಿಡದಿಯ ಕೇತಗಾನಹಳ್ಳಿಯಲ್ಲಿರುವಂತಹ ತೋಟದ ಮನೆಯ ಒಳಗೆ ಹಾಗೂ ಹೊರಗೆ ಮಾರ್ಕಿಂಗ್ ಕಾರ್ಯ ಮಾಡಿದ್ರು. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಮಾರ್ಕಿಂಗ್ ಕಾರ್ಯ ನಡೆಯಲಿದ್ದು ಶೀಘ್ರದಲ್ಲೇ ತೆರವು ಮಾಡಲಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಹಾಗೂ ಜಿಲ್ಲಾಧಿಕಾರಿ ಭೇಟಿ ನೀಡಿ ತೆರವು ಕಾರ್ಯಾಚರಣೆ ಪರಿಶೀಲನೆ ಮಾಡಿದ್ರು. ನಿರ್ದೇಶನದಲ್ಲಿ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ ಒತ್ತುವರಿ ಅಂತ ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೆಯೋದಕ್ಕೆ ನಾವು ಕೆಲಸ ಮಾಡ್ತೀವಿ. ಎಷ್ಟು ಎಕರೆ ಸರ್ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಅದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿ ಕಲ್ಲಾಕಿ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಬೇರೆ ಒಡೆತನದವ್ರು ಕುಮಾರಸ್ವಾಮಿ ಅವರ ಒಡೆತನಗೂ ಸೇರಿ ಬೇರೆ ಒಡೆತನಗೂ ಸೇರಿ ಎಲ್ಲ ಒಡೆತನದ ಏನೇನು ಅತಿಕ್ರಮಣ ಆಗಿದೆ ಅದನ್ನು ಎಷ್ಟು ಸರ್ವೆ ನಂಬರ್ ಆಗಿದೆ ಸರ್? ಎಷ್ಟು ಜನದ್ದು ಸರ್? ಇಲ್ಲ, ನಾವು ರಿಪೋರ್ಟ್ ಏನಿದೆ ಕೋರ್ಟಲ್ಲಿ ಕೇಸ್. ಭೂ ಒತ್ತುವರಿ ಪ್ರಕರಣದ ಕುರಿತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದೆಹಲಿಯಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. 40 ವರ್ಷಗಳ ಹಿಂದೆ ತೆಗೆದುಕೊಂಡಿರೋ ಭೂಮಿ ಇದು. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ನಡೆಸ್ತೇನೆ. ನಾನು ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ರಾಜ್ಯ ಸರ್ಕಾರದಿಂದ ದಬ್ಬಾಳಿಕೆ ನಡೀತಾ ಇದೆ. ನಗರದಲ್ಲಿ ಯಾವ ರೀತಿಯಲ್ಲಿ ಲೂಟಿ ಮಾಡ್ತಾರೆ ಅನ್ನೋದು ಗೊತ್ತು. ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ಇದೆಲ್ಲವನ್ನ ಭಗವಂತ ನೋಡಿಕೊಳ್ತಾನೆ. ಒತ್ತುವರಿ ಕುರಿತು ನನಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಸರ್ಕಾರದ ಈ ರೀತಿಯ ನಡವಳಿಕೆಗೆ ಬೇರೆ ರೀತಿಯ ಉತ್ತರವನ್ನ ಕೊಡ್ತೇವೆ ಅಂತ ಕಿಡಿಕಾರಿದ್ರು. ಇಲ್ಲ, ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತೀನಿ. ಒಬ್ಬ ಎಚ್.ಡಿ. ಕುಮಾರಸ್ವಾಮಿ ಅವರ ಜಮೀನು ತೆರವು ವಿಚಾರದ ಬಗ್ಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ರಿಯಾಕ್ಷನ್ ಅನ್ನು ಕೊಟ್ಟು ಚೇಷ್ಟೆ ಮಾಡೋದು, ದ್ವೇಷ ಬೆಳೆಸೋದು ಕಾಂಗ್ರೆಸ್ನವರ ಸಂಸ್ಕೃತಿ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಸಚಿವರು ಉತ್ತರವನ್ನ ಕೊಡಬೇಕು. ಕಂದಾಯ ಅರಣ್ಯ ಇಲಾಖೆಯ ಸಚಿವರು ಏನಾಗ್ತಿದೆ ಅಂತ ತಿಳಿಸಬೇಕು. ಕಾಂಗ್ರೆಸ್ನವರು ರಾಜಕೀಯ ಪ್ರೇರಿತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಜೆಡಿಎಸ್ ನಾಯಕ ಸುರೇಶ್ ಬಾಬು ಕೂಡ ರಿಯಾಕ್ಷನ್ ಕೊಟ್ಟರು. ಯಾರ್ಯಾರು ದ್ವೇಷದ ರಾಜಕಾರಣ ಮಾಡ್ತಿದಾರಲ್ಲ ಅವರೆಲ್ಲ ಬಂದು ಮಾಹಿತಿ ಕೊಡೋಂಥದ್ದು ಮಾಡಿ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ಇನ್ನೇನು ಪ್ರೀತಿ ರಾಜಕಾರಣ ಮಾಡ್ತಾರೆ ಅವರು. ಇಲ್ಲಿ ಇವ್ರು ಹೇಳಿ ಇಲ್ಲಿ ಕಾನೂನು ಇವ್ರು ಸರ್ಕಾರ ಅಧಿಕಾರ ಕೊಟ್ಟಿರ್ತಾನೆ, ಪೆನ್ನು ಪೇಪರ್ ಕೊಡಿ ಅಂತ ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೆ ಇವ್ರದ್ದು USP. ಇವ್ರದ್ದೇನು ಗುಣ, ವಿಶೇಷ ಗುಣ ಅನ್ನಂದ್ರೆ ದ್ವೇಷ, ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ. ಖಂಡಿತ ಇದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಇದು ಅವ್ರ ಮೇಲೆ ಬೇರೆ ಯಾವುದೋ ಅಲಿಗೇಷನ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಈಗ ದೇವೇಗೌಡರು ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ಇಷ್ಟು ವರ್ಷ 63 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಬಂದಿರತಕ್ಕಂಥ ಕುಟುಂಬ, ಅವ್ರಿಗಿರ್ತಕ್ಕಂಥ ಕಾಳಜಿ, ಜನಾಭಿಪ್ರಾಯ ಇದೆಲ್ಲ ನೋಡಿದ್ರೆ ಅವ್ರಿಗೆ ಇದನ್ನು ತಡೀಲಿಕ್ಕಾಗದೆ ಈ ಥರ ಎಲ್ಲಾದರೂ ಒಂದರಲ್ಲಿ ಇಕ್ಕಟ್ಟಲ್ಲಿ ಸಿಗಾಕ್ಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ಥರ ವ್ಯವಸ್ಥೆ ಸಂಚನ್ನು. ಎಚ್ಡಿಕೆ ಕೆರೆ ಒತ್ತುವರಿ ವಿಚಾರದ ಬಗ್ಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೆರೆ ಒತ್ತುವರಿ ಮಾಡಿದ್ದಾರೆ. ಹೈಕೋರ್ಟ್ ಕೂಡ ತೆರವಿಗೆ ನಿರ್ದೇಶನ ಕೊಟ್ಟಿದೆ. ಒತ್ತುವರಿ ಯಾರೇ ಮಾಡಿದ್ರೂ ಅದು ಒತ್ತುವರಿನೇ. ಬಿಜೆಪಿಯವರು ಕುಮಾರಸ್ವಾಮಿಗೆ ಮಂತ್ರಿಗಿರಿ ಅನ್ನೋ ಚಾಕ್ಲೇಟ್ ಕೊಟ್ಟಿದ್ದಾರೆ. ಅವರು ಯಾವಾಗ ಯಾರ ಕಡೆ ವಾಲ್ತಾರೆ ಗೊತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ರಿಯಾಕ್ಷನ್ ಕೊಟ್ಟರು. ಮಾನ್ಯ ಕೇಂದ್ರ ಸಚಿವರು ಕುಮಾರಸ್ವಾಮಿ ಸಾಹೇಬರು ಕೇತಗಾನಹಳ್ಳಿ ಹತ್ರ ಸರ್ವೆ ನಂಬರ್ 7, 8, 9, 10, 16, 17 ಇಲ್ಲೊಂದು 14 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಮೊದಲಿಂದ ಚರ್ಚೆಯಲ್ಲಿತ್ತು. ಹೈಕೋರ್ಟ್ ಖಡಕ್ ನಿರ್ದೇಶನ ಕೊಟ್ಟಿದ್ದು ಅದನ್ನು ತೆರವುಗೊಳಿಸಿ ಅಂತ. ಒತ್ತುವರಿನೇ ಒತ್ತುವರಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇವತ್ತು ಹೋಗಿ 2 JCB ಅಲ್ಲಿ ನಿಂತಿದೆಯಂತೆ. ಯಾರು ಒತ್ತುವರಿ ಮಾಡಿದ್ರು ತೆರವುಗೊಳಿಸ್ತಾರೆ. ಅದಕ್ಕೆ ನೋಡಿ ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ ನಮ್ಮ ಹತ್ರ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ. ಕೆಲವೊಮ್ಮೆ ಒತ್ತುವರಿ ಆಗಿದೆ, ಉದ್ದೇಶಪೂರ್ವಕವಾಗಿದೆಯೋ ಇಲ್ಲೋ ಅಂಥೇಳಿ ನಾವು ಆರೋಪ ಮಾಡೋಕ್ಕಾಗೋದಿಲ್ಲ. ಆದರೆ ಗುರುತದ ಮೇಲೆ ಅದು ಉಚ್ಚ ನ್ಯಾಯಾಲಯದ ಆದೇಶದ ನಂತರ ಲೋಕಾಯುಕ್ತ ವರದಿ ಇದೆಲ್ಲವನ್ನು ಆಧರಿಸಿ ಒತ್ತುವರಿ ಇದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಾಗ ಅವರು ಮೊದಲನೇ ಕ್ರಮ ಅದನ್ನು
ಎಚ್ಡಿಕೆ ಒತ್ತುವರಿ ಮಾಡಿದ್ದ ಜಮೀನನ್ನ ಅಧಿಕಾರಿಗಳು ತೆರವು ಮಾಡುತ್ತಿದ್ದಾರೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿತು. ಒತ್ತುವರಿ ಆಗದಿದ್ರೆ ಭಯ ಯಾಕೆ ಅಂತ ಹೇಳಿದ್ರು. ಕೋರ್ಟ್ನಲ್ಲಿ ಎದುರಿಸ್ತೇವೆ ಎಂದಿದ್ದಾರೆ. ಎದುರಿಸಲಿ ಬಿಡಿ ಅಂತ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಕಾನೂನು ಕೋರ್ಟ್ ಹೇಳ್ದಂಗೆ ಮತ್ತು ಇರತ್ತೆ, ಯಾಕೆ ಗಾಬರಿ ಮಾಡ್ಕೋಬೇಕು? ಅವ್ರು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೊಂಡಿಲ್ಲ. ನಾನು ಜಮೀನು ಕದ್ದಿಲ್ಲ ಅಂದ್ರೆ ಜಮೀನು ಕದ್ದಿಲ್ಲ. ಈ ಅಳತೆ ದಾಖಲೆಗಳೆಲ್ಲ ಇದ್ದೇ ಇರ್ತದಲ್ಲ. ಈಗ ಅವ್ರೇನೆಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗೆದಿಟ್ಕೊಂಡಾರಪ್ಪ. ಬಿಡ್ಲಿ, ಯಾರು ನಾವೇನಾದ್ರು ಒತ್ತುವರಿ ಮಾಡ್ಕೊಟ್ರೆ ತೆಗೆದಿಡ್ಲಿ, ಏನಾದ್ರು ಮಾಡಿದ್ರೆ ತೆಗ್ದಿರಿ, ಎಲ್ಲರದನ್ನು ರಿಲೀಸ್ ಮಾಡಲಿ. ಅವ್ರೇನೋ ಮಧ್ಯೆ ಯಾವಾಗ ಹೇಳಿದ್ರಲ್ಲ, ನನ್ನ ಹತ್ರ ಇದೆಲ್ಲ ರಿಲೀಸ್ ಮಾಡಿಬಿಡ್ತೀನಿ ಅಂತ ಎಲ್ಲ ಹೇಳಿದ್ ನನಗೆ ನೆನಪಿದೆ. ಮಾಡಲಿ ಫಸ್ಟು. ಮಧ್ಯರಾತ್ರಿ ಓದಿಸ್ಕೊಬಿಟ್ಟವ್ರೆ, ಅವ್ರ ಕೇಳಿ ಬರ್ಸ್ಕೊಬಿಟ್ಟವ್ರೆ, ಇವ್ರ ಕೇಳಿ ಮಕ್ಳ ಕೇಳಿ ಬರ್ಸ್ಕೊಬಿಟ್ಟವ್ರೆ. ಕಾಸು ಕೊಟ್ಬಿಟ್ಟು ಬರ್ಸ್ಕೊಂಡಿರ್ತೀವಪ್ಪ, ಫಿಕ್ಸೆಟ್ ಯಾರು ಬರ್ಕೊಡಲ್ಲ. ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಹಾಸನದಲ್ಲಿ ನಡೆದ ಆಪರೇಷನ್ ವಿಕ್ರಾಂತ್ ಕಾರ್ಯಾಚರಣೆ ಸದ್ಯಕ್ಕೆ ವಿಫಲವಾಗಿದೆ. ಇವತ್ತು 2ನೇ ದಿನ ಪುಂಡಾನೆ ವಿಕ್ರಾಂತ್ ಸೆರೆಗೆ ಕಾರ್ಯಾಚರಣೆ ನಡೆಸಲಾಗಿತ್ತು. ಸತತ 6 ಗಂಟೆಗಳಿಂದ ವಿಕ್ರಾಂತ್ ಆನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಲು ವೈದ್ಯರು ಹರಸಾಹಸ ಪಟ್ಟಿದ್ದಾರೆ. ಆದರೆ ಗುಂಪಿನೊಳಗೆ ವಿಕ್ರಾಂತ್ ಕಾಡಾನೆ ಸೇರಿದ್ರಿಂದ ಗುಂಪಿನಿಂದ ಬೇರ್ಪಡಿಸಲು ಆಗದೆ ಕಾರ್ಯಾಚರಣೆ ನಿಲ್ಲಿಸಿ 7 ಸಾಕಾನೆಗಳ ಜೊತೆ ಅರಣ್ಯಾಧಿಕಾರಿಗಳು ವಾಪಸ್ಸಾಗಿದ್ದಾರೆ. ನಾಳೆ ಮತ್ತೆ ಕಾರ್ಯಾಚರಣೆ ನಡೆಯಲಿದೆ. ಬಿಸಿಲಿಂದ ಕಂಗೆಟ್ಟಿದ್ದ ಚಿಕ್ಕಮಗಳೂರು ಜಿಲ್ಲೆಗೆ ವರುಣ ತಂಪೆರೆದಿದ್ದಾನೆ. ಚಿಕ್ಕಮಗಳೂರು, ಮೂಡಿಗೆರೆ, ಎನ್ಆರ್ಪುರ ತಾಲೂಕಿನಲ್ಲಿ ಭರ್ಜರಿಯಾಗಿ ಮಳೆಯಾಗಿದೆ. ಗುಡುಗು ಮಿಂಚು ಸಹಿತ ಧಾರಾಕಾರವಾಗಿ ಮಳೆ ಸುರಿದಿದ್ದು ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರು ಸಂತಸ ವ್ಯಕ್ತಪಡಿಸಿದ್ರು. ಮೈಸೂರು ಮುಕ್ತ ವಿವಿಯಲ್ಲಿ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ. ಮುಕ್ತ ವಿವಿಯ ಕುಲಸಚಿವರ ಕೊಠಡಿಗೆ ಹಣದ ಹಾರ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಮುಕ್ತ ವಿವಿಯ ಕುಲಸಚಿವರಾಗಿರುವ ಕೆಬಿ ಪ್ರವೀಣ್ ವರ್ಗಾವಣೆ, ಪದನಾಮ ಬದಲಾವಣೆ ಎಲ್ಲದಕ್ಕೂ ಹಣ ವಸೂಲಿ ಮಾಡ್ತಾರೆ ಅಂತ ಸಿಬ್ಬಂದಿ ಆರೋಪ ಮಾಡಿದ್ದು, ಕುಲಸಚಿವರ ಕೊಠಡಿಗೆ ಹಣದ ಹಾರ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಈಗ 850 ಜನ ಸರ್. ಈಗ ಇವರು 16/3/2024 ಬರ್ತಾರೆ ಸರ್, ರಿಜಿಸ್ಟರ್ ಪ್ರವೀಣ್ ಅವರು. ಸೊ ಅವ್ರು ಅಪಾಯಿಂಟ್ ಆಗಿ ಬರ್ತಾರೆ ಗವರ್ನರ್ ಆಫೀಸಿಂದ. ತದನಂತರ ಅವ್ರು ಬಂದಿದ್ದ ನಂತರ ಸುಮಾರು 700ರಿಂದ 850 ಜನನ ಹೇರಳವಾಗಿ ವಿತೌಟ್ ಸ್ಯಾಂಕ್ಷನ್ ಪೋಸ್ಟ್ ಇಲ್ದೇನೆ ಈಗ 850 ಜನನ ಎಂಪ್ಲಾಯೀಸ್ಗಳನ್ನ ತಗೊಂಡಿದ್ದಾರೆ. ಇದು ಅವ್ಯವಹಾರಕ್ಕೆ ನಾಂದಿ ಆಡ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ನಮ್ಮಲ್ಲಿ ವರ್ಕ್ ಲೋಡು ಅಷ್ಟಿಲ್ಲ ಸರ್. ನಮ್ಮ ವರ್ಕ್ ಲೋಡ್ ಇರೋದೇ 300ರಿಂದ 350 ಜನಕ್ಕೆ ಅಷ್ಟೇ ಇರೋದು ಸರ್. 1680 ಜನನ ತಗೊಳ್ಳೋಂಥದ್ದನ್ನ ಇವರು ಆ ಪ್ರಮೇಯನ ಉದ್ಭವ ಮಾಡಿದ್ರು. ಬೆಂಗಳೂರಿನಲ್ಲಿ ಏಪ್ರಿಲ್ 4ರಿಂದ 14ರವರೆಗೂ ಕರಗ ಮಹೋತ್ಸವ ನಡೆಯಲಿದೆ. ಈ ಹಿನ್ನೆಲೆ ಇವತ್ತು ಬಿಬಿಎಂಪಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ಮಾಡಲಾಯಿತು. ಸಭೆಯಲ್ಲಿ ಶಾಸಕ ಉದಯ್ ಗರುಡಾಚಾರ್, ಕರಗೋತ್ಸವ ಸಮಿತಿಯ ಸದಸ್ಯರು, ಹಾಗೆಯೇ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆಯಲ್ಲಿ ಬಿಬಿಎಂಪಿ ವೈಟ್ ಟಾಪಿಂಗ್ ಕಾಮಗಾರಿ ಬಗ್ಗೆ ಚರ್ಚಿಸಲಾಯಿತು. ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸದಿದ್ರೆ ಕರಗ ಮೆರವಣಿಗೆ ತೊಂದರೆಯಾಗುತ್ತೆ ಅಂತ ಕರಗ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹೇಳಿದರು. ಸ್ಥಳೀಯ ಶಾಸಕರಾದ ಮೇಲೆ ಕರಗ ನನ್ನ ಅವಧಿಯಲ್ಲಿ, ಈ ಒಂದು ಅವಧಿಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ನಡೀತದೆ ಅಂತ ನಾವು ಆಶ್ವಾಸನೆ ಕೊಡ್ತೀವಿ. ಯಾವುದೇ ಧರ್ಮದಲ್ಲಿ ಯಾವ ಥರದ್ದು ಇರೋದು. ಯಾಕಂದ್ರೆ ನಮ್ಮ ವ್ಯಾಪಾರವೆಲ್ಲ ಪಾಪ ಎಲ್ಲ ಬಡವಗರು ವ್ಯಾಪಾರ ಮಾಡ್ತಾರೆ, ಮಾಡ್ಕೊಳ್ಳಿ, ವ್ಯಾಪಾರ ಮಾಡಲಿ. ಕರಗಕ್ಕೆ ಒಂದು 20 ದಿವಸ ಮುಂಚೆ ಅದು ಇವತ್ತು ಮೀಟಿಂಗ್ ಆಯಿತು. ಮೀಟಿಂಗಲ್ಲಿ ಏನಂದರೆ ಸ್ಟ್ರೀಟ್ ಲೈಟ್ದು ಮತ್ತು ಸ್ಯಾನಿಟರಿ ಪ್ರಾಬ್ಲಮ್ದು ಮತ್ತು ರೋಡ್ಗಳದು, ನಿಮಗೆ ಗೊತ್ತಿರ್ಬೋದು ರೋಡ್ ಸಮಸ್ಯೆನೇ. ಬಿಗ್ ಬಾಸ್ ಬೆಳಗ್ಗೆ ನಿವೇದಿತಾ ಗೌಡಗೆ ಮತ್ತೆ ಜೊತೆಯಾಗ್ತಾರಾ ಎಂಬ ಅಭಿಮಾನಿಗಳ ಕುತೂಹಲಕ್ಕೆ ಚಂದನ್ ಶೆಟ್ಟಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದು ಮಕ್ಕಳ ಆಟ ಅಲ್ಲ, ಮತ್ತೆ ನಿವೇದಿತಾ ಜೊತೆ ಒಂದಾಗಲ್ಲ ಅಂತ ಚಂದನ್ ಹೇಳಿದ್ದಾರೆ. ಅಲ್ಲದೆ ಸೂತ್ರಧಾರಿ ಚಿತ್ರದ ಮೂಲಕ ಹೀರೋ ಆಗಿರುವ ಚಂದನ್ ಶೆಟ್ಟಿಗೆ ಸಂಜನಾ ನಾಯಕಿಯಾಗಿದ್ದಾರೆ. ಚಂದನ್ ಸಂಜನಾ ಆತ್ಮೀಯವಾಗಿದ್ದು ಮದುವೆ ಆಗ್ತಾರೆ ಎಂಬ ರೂಮರ್ ಹಬ್ಬಿತ್ತು. ಇದಕ್ಕೂ ಇಬ್ಬರು ಸ್ಪಷ್ಟನೆ ಕೊಟ್ಟಿದ್ದಾರೆ.